ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಸಪ್ಲಿಮೆಂಟ್ರಿ ರೀಡಿಂಗ್ 6th ಸ್ಟ್ಯಾಂಡರ್ಡ್ ಲಾಸ್ಟ್ ಲೆಸನ್ ಅಂತ ಇರೋದು. ಇದು ಸಪ್ಲಿಮೆಂಟ್ರಿ, ಅದ್ರ ಫುಲ್ ಕ್ವಶನ್ ಆನ್ಸರ್ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಪ್ಕಮಿಂಗ್ ಯಾವುದೇ ವಿಡಿಯೋ ಹಾಕಿದರೂ ಕೂಡ ನೋಟಿಫಿಕೇಷನ್ ನಿಮಗೆ ಬಂದು ತಲುಪ್ತದೆ. ಯಾರಿಗೆಲ್ಲ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೋ ಅವರಿಗೆ ಆದಷ್ಟು ಶೇರ್ ಮಾಡಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಪೋಯಮ್ ಕಂಪ್ಲೀಟ್ ಕ್ವಶನ್ ಆನ್ಸರ್ ಕೊಟ್ಟಿದ್ದೆ, ಬಟ್ ಒಂದು ಮಿಸ್ ಆಗಿತ್ತು. ಹೇಳಿದ್ದೆ ಬಾಯಲ್ಲಿ, ಬಟ್ ಬರೀಲಿಲ್ಲ ಆಗಿದೆ. ಪ್ರಿಪ್ರೇಟ್ರಿ ಆ್ಯಕ್ಟಿವಿಟಿ, ಇದು ಲಾಸ್ಟ್ ಪೋಯಮ್ ಮಿಂದು ಪ್ರಿಪ್ರೇಟ್ರಿ ಆ್ಯಕ್ಟಿವಿಟಿ. ಪೋಯಮ್ ಮಿಂದಿದು ನೋಟ್ ಮಾಡ್ಕೊಳ್ಳಿ. 1 2 3 3 ಕ್ವಶನ್ಸ್ ಇತ್ತು ಅದರಿಂದಿದು. ನೆಕ್ಸ್ಟ್ ಇವಾಗ ಕ್ವಶನ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ 1 or 2 ಸೆಂಟೆನ್ಸಸ್. ಇದು ಫಸ್ಟ್ ಕ್ವಶನ್ ಏನಿದೆ ಅಂದರೆ, ವೇರ್ ಡಿಡ್ ದ ಡಿಸಿಪಲ್ಸ್ ಆಫ್ ದ್ರೋಣಾಚಾರ್ಯ ಅಸೆಂಬಲ್ ಫಾರ್ ದ ಟೆಸ್ಟ್. ಡಿಸಿಪಲ್ಸ್ ಅಂದರೆ ಶಿಷ್ಯರು. ದ ಡಿಸಿಪಲ್ಸ್ ಆಫ್ ದ್ರೋಣಾಚಾರ್ಯ ಅಸೆಂಬಲ್ಡ್ ಇನ್ ದ ಲಾರ್ಜ್ ಓಪನ್ ಗ್ರೌಂಡ್ ಇನ್ ಫ್ರಂಟ್ ಆಫ್ ದ ಹಸ್ತಿನಾಪುರ ಪ್ಯಾಲೇಸ್. ನೆಕ್ಸ್ಟ್, ವಾಟ್ ವಾಸ್ ದ ಟಾರ್ಗೆಟ್ ಸೆಟಪ್ ಬೈ ದ ಗುರು. The Guru had set up an artificial bird made of wood and grass on top of a branch of a tree. Guru andre Dronacharyaru. What was Yudhishthira's reply when Drona asked him and what he saw on the tree? When the Guru Dronacharya asked Yudhishthira what he saw on the tree, Yudhishthira replied that he could see the tree, the bird, his brothers, other friends and everything. Fourth one ಏನಿದೆ, was Drona happy with the answers given by many of the princes? Why not ಅಂತ ಕೇಳಿದ್ದಾರೆ. No, Drona was not happy with the answers given by many of the princes because the Guru expected them to see only the bird and nothing else. He wanted them to learn the quality of concentration and focus, which are the key to success. Next, fifth one ಏನಿದೆ, who passed this ಟೆಸ್ಟ್. ಯಾರು ಪಾಸ್ ಮಾಡ್ತಾರೆ ಅಂದರೆ ಅರ್ಜುನ ಪಾಸ್ ದಿಸ್ ಟೆಸ್ಟ್. ವೈ ಡಿಡ್ ದ್ರೋಣ ಆಸ್ಕ್ ಅರ್ಜುನ ಟು ಶೂಟ್ ದ ಬರ್ಡ್. ಗುರು ದ್ರೋಣ ವಾಸ್ ಪ್ಲೀಸ್ಡ್ ವೆನ್ ಅರ್ಜುನ ಸೆಡ್ ದ್ಯಾಟ್ ಹಿ ಕುಡ್ ಸಿ ಓನ್ಲಿ ದ ಬರ್ಡ್. ಇಟ್ ವಾಸ್ ಕ್ಲಿಯರ್ ದ್ಯಾಟ್ ಅರ್ಜುನ ಹ್ಯಾಡ್ ಮಾಸ್ಟರ್ಡ್ ದ ಆರ್ಟ್ ಆಫ್ ಕಾನ್ಸಂಟ್ರೇಷನ್ ಆ್ಯಂಡ್ ಫೋಕಸ್, ವಿಚ್ ಆರ್ ದ ಐಡಿಯಾಸ್ ಟು ಸಕ್ಸಸ್. ಹೆನ್ಸ್ ಹಿ ಆಸ್ಕ್ಡ್ ಅರ್ಜುನ ಟು ಶೂಟ್ ದ ಬರ್ಡ್. ಆನ್ಸರ್ಸ್ ಎಲ್ಲ ಕ್ಲಿಯರಾಗಿ ಬರ್ಕೊಳ್ಳಿ ಸೊ ದಟ್ ನಿಮಗೆ ಅರ್ಥ ಆಗಲಿ ಅಂತ. ನೆಕ್ಸ್ಟ್ ಏನಿದೆ, ಹೂ ಡಿಡಂಟ್ ಕಂಗ್ರ್ಯಾಚುಲೇಟ್ ಅರ್ಜುನ ಆನ್ ಹೀಸ್ ಅಚೀವ್ಮೆಂಟ್. ವೈ. ಯಾರು ಅರ್ಜುನನಿಗೆ ಕಂಗ್ರ್ಯಾಚುಲೇಟ್ ಮಾಡಲಿಲ್ಲ ಅಂತ ಕೇಳಿದ್ದಾರೆ. ದುರ್ಯೋಧನ ಡಿಡಂಟ್ ಕಂಗ್ರ್ಯಾಚುಲೇಟ್ ಅರ್ಜುನ ಆನ್ ಹೀಸ್ ಅಚೀವ್ಮೆಂಟ್. ದುರ್ಯೋಧನ ವಾಸ್ ಜೆಲಸ್ ಆಫ್ ಅರ್ಜುನಸ್ ಅಚೀವ್ಮೆಂಟ್. ಯಾಕಂದರೆ ಅವನು ಜಲಸ್ ಇದೆ, ಹೊಟ್ಟೆ ಕಿಚ್ಚು. Okay, what happened when Drona was washing his feet one day? One day, while Guru Dronacharya was washing his feet on the banks of a stream, a crocodile grabbed his foot. ಏನು ಮೊಸಳೆ ಬಂದು ಕಾಲನ್ನು ಎಳಿತದೆ. ನೆಕ್ಸ್ಟ್ ನೋಡಿ, who drove the crocodile away? How. ಯಾರು ಕ್ರೊಕೊಡೈಲನ್ನು ಎಳಿತಾರೆ? The brave and ever ready Arjuna responded quickly. He set an arrow to his bow, shot it into the stream, aiming at the right point. It infused the crocodile and drove it away, but it did not hit the Guru's foot. ಇದರಲ್ಲೇ ನೋಡ್ಬೋದು ನೀವು ಅರ್ಜುನನ ಗುರಿ ಹೇಗಿತ್ತು ಅಂತ. ಇದು ಆನ್ಸರ್. What is important to success in a life? Concentration and a focus ಆರ್ ದ ಕೀಸ್ ಟು ಸಕ್ಸಸ್. ಇದಿಷ್ಟು 11 ಕ್ವಶನ್ಸಿನ ಆನ್ಸರ್. ಇನ್ನು ನೆಕ್ಸ್ಟ್ ಏನಿದೆ ಅಂದರೆ, ಡಿಸ್ಕಸ್ ಇನ್ ಅ ಸ್ಮಾಲ್ ಗ್ರೂಪ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್. 2 ಕ್ವಶನ್ಸ್ ಇದೆ. ಒಂದು ಕ್ವಶನ್ ತುಂಬ ಲೆಂದಿ ಇದೆ, ಯಾಕಂದರೆ ಅಲ್ಲಿ ನರೇಟ್ ಅನ್ನೋ ವರ್ಡನ್ನು ಯೂಸ್ ಮಾಡಿದ್ದಾರೆ. ಹಾಗಾಗಿ ತುಂಬ ಲೆಂದಿಯಾಗಿ ಬರೀಲೇಬೇಕು, ಮತ್ತು ಇನ್ಸಿಡೆಂಟ್ ಕೂಡ ಸ್ವಲ್ಪ ಲೆಂದಿ ಇದೆ. ಬೇಕಾದರೆ ಶಾರ್ಟ್ ಮಾಡಿ ಕೊಡ್ತೇನೆ ನೆಕ್ಸ್ಟ್ ವೀಡಿಯೋಸಲ್ಲಿ, ಬಟ್ ಇವಾಗ ಇದು ಲೆಂದಿನೇ ಇರೋದು. ಏನು ಅಂತ ಕಥೆನ ನಾವು ಹೇಳಬೇಕಲ್ವಾ. ಹಾಗಾಗಿ ಒನ್ ಡೇ ಗುರು ದ್ರೋಣಾಚಾರ್ಯ ವಾಂಟೆಡ್ ಟು ಟೆಸ್ಟ್ ಹಿಸ್ ಡಿಸಿಪಲ್ಸ್, ದ ಪಾಂಡವಾಸ್ ಆ್ಯಂಡ್ ಕೌರವಾಸ್. ಹಿ ಆಸ್ಕ್ಡ್ ದೆಮ್ ಟು ಅಸೆಂಬಲ್ ಇನ್ ದ ಲಾರ್ಜ್ ಓಪನ್ ಗ್ರೌಂಡ್ ಇನ್ ಫ್ರಂಟ್ ಆಫ್ ಹಸ್ತಿನಾಪುರ ಪ್ಯಾಲೇಸ್. ಹಿ ಆಸ್ಕ್ಡ್ ದೆಮ್ ಟು ಗೆಟ್ ದೇರ್ ಬೋಸ್ ಆ್ಯಂಡ್ ಆ್ಯರೋಸ್. ಬಿಲ್ಲು ಬಾಣ. ಓಕೆ,
and be ready to show their skills when he called each of them. They all agreed enthusiastically ಅಂದರೆ ತುಂಬ ಉತ್ಸಾಹದಿಂದ ಅಂತ. The Guru had set up an artificial bird made of wood and grass on the top of a branch of a tree. The boys were to shoot the bird on the tree. Guru Drona asked the boys to observe the tree. He then asked the boys to tell him what they saw. The boy told ಅಂದರೆ ಏನು ನೋಡಿದ್ರಿ ಅಂತ. ದ ಬಾಯ್ ಟೋಲ್ಡ್ ಹಿಮ್ ದಟ್ ಹಿ ಸಾ ದ ಟ್ರೀ, ಇಟ್ಸ್ ಟ್ರಂಕ್, ಬ್ರಾಂಚಸ್, ದ ಸ್ಕೈ ಓವರ್ ಇಟ್ ಆ್ಯಂಡ್ ದ ಗ್ರೌಂಡ್ ಬಿಲೋ ಇಟ್ ಹಿ ವಾಸ್ ಸೆಂಟ್ ಬ್ಯಾಕ್. ದೆನ್ he called Yudhishthira, the eldest of the Pandavas, and asked him. He replied that he could see the tree, the bird, his brothers, friends, and everything. Guru Drona told him, Drona ಏನು ಹೇಳ್ತಾರೆ, that he could not shoot the target and sent him back. Again he called the other boy in turn and asked them the same question. He was not satisfied with the answer. Later he called Arjuna and asked him if he could see the bird on the top of the tree. Arjuna replied that he could see the neck and the head of the bird. The Guru was pleased and he asked Arjuna to shoot an arrow at the bird. Arjuna aimed and hit the artificial bird's neck and it fell to the ground. Guru Dronacharya blessed Arjuna and advised the other boys to concentrate and focus like Arjuna, and those qualities are the key of success. ಸೊ ಇದು ಆನ್ಸರ್. ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. ನಾನು ಸ್ಲೋ ಆಗಿ ಓದಿ ಹೇಳಿದ್ದೀನಿ, ಕಂಪ್ಲೀಟಾಗಿ ನೋಟ್ ಮಾಡ್ಕೊಳ್ಳಿ. ಸೆಕೆಂಡ್ ಒನ್ ಏನಿದೆ, ಹೌ ಡಿಡ್ ಅರ್ಜುನ ಪ್ರೂವ್ ಹಿಸ್ ಸ್ಕಿಲ್ ಇನ್ ಆರ್ಚರಿ. ಒನ್ಸ್ ವೈಲ್ ಗುರು ದ್ರೋಣಾಚಾರ್ಯ ವಾಸ್ ವಾಷಿಂಗ್ ಹಿಸ್ ಫೀಟ್. ಇದು ಇನ್ನೊಂದು ಇನ್ಸಿಡೆಂಟ್ ಈ ಲೆಸನ್ ಇದು. His feet in the stream, a crocodile grabbed his foot. He pretended to panic and shouted for the boys to save him. All the other boys who were standing at the bank were awestruck and confused. ಅಂದರೆ ಸ್ಟ್ರಕ್ ಆಗಿದ್ರು ಉಳಿದ ಬಾಯ್ಸ್ ಎಲ್ಲ, ಮತ್ತು ಕನ್ಫ್ಯೂಸ್ಡ್ ಆಗಿದ್ರು. ಬಟ್ ಅರ್ಜುನ ಬ್ರೇವ್ಲಿ ರೆಸ್ಪಾಂಡೆಡ್ ಕ್ವಿಕ್ಲಿ. ಹಿ ಶಾಟ್ ಆನ್ ಆರೋ ಅಟ್ ದ ಕ್ರೊಕೊಡೈಲ್ಸ್ ಮೌತ್, ಸ್ಕಿಲ್ಫುಲ್ಲಿ ಅವಾಯ್ಡಿಂಗ್ ಹಿಸ್ ಗುರುಸ್ ಲೆಗ್ and drove the crocodile away. Thus Arjuna proved his skill at archery. ಇದು ಆನ್ಸರ್. ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಇರೋದೇನೆಂದರೆ ಟ್ರೂ ಆರ್ ಫಾಲ್ಸ್. ಏನಿದೆ, ದ ಪ್ರಿನ್ಸಸ್ ಹ್ಯಾಡ್ ಟು ಶೂಟ್ ಅ ರಿಯಲ್ ಬರ್ಡ್ ಸಿಟ್ಟಿಂಗ್ ಆನ್ ದ ಬ್ರಾಂಚ್ ಆಫ್ ಅ ಟ್ರೀ. ಇದು ಫಾಲ್ಸ್, ಯಾಕಂದರೆ ಅದು ಆರ್ಟಿಫಿಷಿಯಲ್ ಬರ್ಡ್ ಆಗಿತ್ತು. ಅರ್ಜುನ ಸೆಡ್ ಹಿ ಕುಡ್ ಸಿ ಓನ್ಲಿ ದ ಬರ್ಡ್ಸ್ ಐ. ಇಲ್ಲ, ನೆಕ್ ಮತ್ತು ಏನು ತಲೆ ನೋಡ್ತಿದ್ದ, ಸೊ ಫಾಲ್ಸ್. ಭೀಮಾ ಸಕ್ಸೀಡೆಡ್ ಇನ್ ಶೂಟಿಂಗ್ ದ ಬರ್ಡ್. ಭೀಮಾ ಅಲ್ಲ, ಅರ್ಜುನ. ಅರ್ಜುನ ಡ್ರೋವ್ ದ ಕ್ರೊಕೊಡೈಲ್ ಅವೇ. ಟ್ರೂ. ಸೊ ಇಲ್ಲಿಗೆ ಏನೇನು ಕ್ವಶನ್ ಆನ್ಸರ್ ಎಲ್ಲ ಇತ್ತೋ ಪಾರ್ಟ್ 1 ಇಂದು ಕಂಪ್ಲೀಟಾಗಿ ನಾನು ಫಿನಿಷ್ ಮಾಡಿದ್ದೀನಿ, ಮುಗಿಸಿದ್ದೀನಿ. ನೆಕ್ಸ್ಟ್ ವೀಡಿಯೋ ಅಂದರೆ ಅಪ್ಕಮಿಂಗಲ್ಲಿ ಪಾರ್ಟ್ 2 ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ. ಮತ್ತೇನಿದೆ ಇಲ್ಲಿ, ನರೇಟ್ ದ ಸ್ಟೋರಿ ಇನ್ ಯುವರ್ ಓನ್ ವರ್ಡ್ಸ್, ಅಂದರೆ ನಿಮ್ಮ ಸ್ವಂತ ವರ್ಡ್ಸಲ್ಲಿ, ವಾಕ್ಯದಲ್ಲಿ ನೀವು ನರೇಟ್ ಮಾಡ್ಬೋದು. ಮತ್ತು ಒಬ್ಬೊಬ್ಬರು ಒಂದೊಂದು ರೋಲನ್ನು ತೆಗೆದುಕೊಡು. ಅರ್ಜುನ ಒಬ್ಬರು, ಯುಧಿಷ್ಠಿರ, ದ್ರೋಣಾಚಾರ್ಯ, ದುರ್ಯೋಧನ, ಹೀಗೆ, ಮತ್ತು ಭೀಮ, ಒಬ್ಬೊಬ್ಬರು ಒಂದೊಂದು ರೋಲನ್ನು ತೆಗೆದುಕೊಂಡು ಈ ಸ್ಟೋರಿನ ಡ್ರಾಮಾ ಮಾಡಿ, ನಾಟಕ ಮಾಡಿ ಅಂತ ನೀವು ಇದನ್ನು ನಿಮ್ಮದು ಆ್ಯನ್ಯುವಲ್ ಡೇ, ಸ್ಕೂಲಿನ ಆ್ಯನ್ಯುವಲ್ ಡೇ ಕೂಡ ಅಭಿನಯ ಮಾಡ್ಬೋದು. ಆಮೇಲೆ ಸೆಲ್ಫ್ ಅಸೆಸ್ಮೆಂಟ್ ಇದೆ, ಅಂದರೆ ನಿಮಗೆ ನೀವೇ ಅರ್ಥ ಮಾಡ್ಕೊಂಡಿದ್ದೀರಾ, ರೀಡಿಂಗ್ ಎಂಜಾಯ್ ಮಾಡಿದ್ರೆ ಎಸ್ ನೋ, ನಿಮ್ಗೆ ನೀವೇ ಟೆಸ್ಟ್ ಮಾಡಿಕೊಂಡು ಅನಲೈಸ್ ಮಾಡೋದು ಇದು. ಡೂ ಯು ಎಂಜಾಯ್ ರೀಡಿಂಗ್, ಡೂ ಯು ಎಂಜಾಯ್ ರೀಡಿಂಗ್ ಇನ್ ಇಂಗ್ಲೀಷ್, ವೈ, ಇಲ್ಲ ವೈ, ಹೌದು ಆದರೆ ಯಾಕೆ ಅಂತ ರೀಸನ್ ಕೊಡಬೇಕು, ಇಲ್ಲ ಆದರೆ ಅದಕ್ಕೂ ಕೂಡ ರೀಸನ್ ಕೊಡಬೇಕು. ಈ ಕ್ವಶನ್ ಎಲ್ಲ ನೀವೇ ಓದಿ ಅರ್ಥ ಮಾಡಬೇಕು. ಸೊ ಇಲ್ಲಿಗೆ ನಂದು 6th ಸ್ಟ್ಯಾಂಡರ್ಡ್ ಪಾರ್ಟ್ 1 ಮುಗಿದಿದೆ. ಪಾರ್ಟ್ 2 ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ. ಸೊ ಯಾರಿಗೆಲ್ಲ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.